Hi students, from today onwards we are going to start the PUC-II accountancy according to the new question bank. First we start with the basics. Concept number 1. Hi students, Mr. A and Mr. B are partners sharing profits and loss in the ratio of 2:1. ಮಿಸ್ಟರ್ ಎ ಮತ್ತು ಮಿಸ್ಟರ್ ಬಿ ಎಂಬ ಇಬ್ಬರು ಪಾರ್ಟ್ನರ್ ಇದ್ದಾರೆ. ಅವರು ಲಾಭ ಮತ್ತು ನಷ್ಟವನ್ನು 2:1ರಲ್ಲಿ ಹಂಚಿಕೊಳ್ಳುತ್ತಿದ್ದಾರೆ. ದೇರ್ ಬ್ಯಾಲೆನ್ಸ್ ಶೀಟ್ ವಾಸ್ ಆಸ್ ಫಾಲೋ. ಅವ್ರ ಬ್ಯಾಲೆನ್ಸ್ ಶೀಟ್ ಈ ತೆರನಾಗಿತ್ತು. ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31 ಮಾರ್ಚ್ 2018 31/3/2018 ಅವ್ರ ಬ್ಯಾಲೆನ್ಸ್ ಶೀಟ್ ಈ ತೆರನಾಗಿತ್ತು. ಇವಾಗ ನಾನು ಫಸ್ಟ್ ಇಂಗ್ಲೀಷಲ್ಲಿ ಹೇಳ್ತೇನೆ, ಅದರ ಜೊತೆ ಕನ್ನಡದಲ್ಲಿ ಹೇಳ್ತಾ ಹೋಗ್ತೇನೆ. ಸೊ ನಾವು ಎವ್ರಿಬಡಿ ಡ್ರಾ ದ ಬ್ಯಾಲೆನ್ಸ್ ಶೀಟ್ ಲೈಕ್ ದಿಸ್. ಕ್ಯಾಪಿಟಲ್ ಆ್ಯಂಡ್ ಲಯಬಿಲಿಟೀಸ್, ಇನ್ನರ್ ಕಾಲಮ್, ಔಟರ್ ಕಾಲಮ್ ಅಮೌಂಟ್ ರುಪೀಸ್. ಅಸೆಟ್ಸ್, ಇನ್ನರ್ ಕಾಲಮ್, ಔಟರ್ ಕಾಲಮ್ ಅಮೌಂಟ್ ರುಪೀಸ್. ಕ್ಯಾಪಿಟಲ್, ಮಿಸ್ಟರ್, ಚೆಕ್ ಇಟ್. ಸೊ ವಿ ಸ್ಟಾರ್ಟ್. ಕ್ಯಾಪಿಟಲ್, Mr. A 60,000, Mr. B 40,000. The total is 1 lakh. Creditors 20,000. BP 10,000. Reserve fund 12,000. I think everybody is not writing it. Cash 5,000. Stock 15,000. Debtors 20,000. Machinery 30,000. Building 60,000. Investment 12,000. Now total it. The total is 1,42,000. So this is your question part 1. ಇವಾಗ ಪಾರ್ಟ್ 1 ಕ್ವಶನ್ ಭಾಗ ಈ ತೆರನಾಗಿದೆ. ಇವತ್ತಿನ ವಿಡಿಯೋದಲ್ಲಿ ಜಸ್ಟ್ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ನಾಳೆಯಿಂದ ನಾನು ಡಿಸ್ಪ್ಲೇ ಮಾಡ್ತಾ ಹೋಗ್ತೇನೆ, ನೀವು ಬರ್ಕೊತಾ ಬನ್ನಿ. ಓಕೆ, ದ ಟುಡೇಸ್ ವಿಡಿಯೋ ಜಸ್ಟ್ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ಕಾನ್ಸೆಪ್ಟ್ and don't try to write it. From tomorrow onwards we'll start in proper way. So today try to understand the question. On 1/4/2018 C is admitted into partnership on the following condition. 1/4/2018 ಸಿ ಅನ್ನ ಪಾಲುಗಾರಿಕೆ ಸಂಸ್ಥೆಯಲ್ಲಿ ಪಾರ್ಟ್ನರ್ ಆಗಿ ಕೆಳಗಿನ ಷರತ್ತುಗಳೊಂದಿಗೆ ತೆಗೆದುಕೊಂಡರು. ಮಿಸ್ಟರ್ ಸಿ ಶುಡ್ ಬ್ರಿಂಗ್ ಇನ್ ಕ್ಯಾಶ್ ₹25,000 ಆಸ್ ಇಸ್ ಕ್ಯಾಪಿಟಲ್. ಸಿ ಎಂಬ ಪಾಲುಗಾರನು 20,000 ಬಂಡವಾಳವಾಗಿ ತೆಗೆದುಕೊಂಡು ಬರಬೇಕು. ಆ್ಯಂಡ್ 15,000 ಗುಡ್ವಿಲ್ ಫಾರ್ 1/5 ಶೇರ್ ಇನ್ ದ ಫ್ಯೂಚರ್ ಪ್ರಾಫಿಟ್. ಭವಿಷ್ಯತ್ತಿನಲ್ಲಿ ಆಗುವ ಲಾಭದಲ್ಲಿ 1/4 1/5 ಶೇರಕ್ಕಾಗಿ 15,000 ಗುಡ್ವಿಲ್ಗೆ ತರಬೇಕು. ಗುಡ್ವಿಲ್ ಇಸ್ ಟು ಬಿ ರಿಟರ್ನ್ಡ್ ಇನ್ ದ ಬಿಸ್ನೆಸ್. ಅಂದರೆ ಮಿಸ್ಟರ್ ಸಿ ತಂದಿರತಕ್ಕಂಥ ಗುಡ್ವಿಲ್ ಅಮೌಂಟನ್ನು ಪಾಲುಗಾರಿಕೆ ಸಂಸ್ಥೆಯಲ್ಲಿ ಇಟ್ಟುಕೊಳ್ಳಲಾಗುತ್ತದೆ. ಅಪ್ರಿಸಿಯೇಟ್ ಬೀಡಿಂಗ್ 20% ಬೀಡಿಂಗ್ ಅದ ಬೆಲೆಯನ್ನು 20% ಹೆಚ್ಚಿಗೆ ಮಾಡಿ. ಸ್ಟಾಕ್ ಈಸ್ ರಿವ್ಯಾಲ್ಯೂಡ್ ಅಟ್ 12,000. ಸ್ಟಾಕದ ಬೆಲೆಯನ್ನು 12,000 ಆಗಿ ವ್ಯಾಲ್ಯೂಯೇಷನ್ ಮಾಡಬೇಕು. PDD ಮೇಂಟೈನ್ಡ್ ಅಟ್ 5% ಆನ್ ಡೆಟರ್ಸ್. ಓಕೆ, PDDಯನ್ನು 5% ಅಂತ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು. ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ 2,000. ಪ್ರಿಪೇರ್ ರಿವ್ಯಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ನ್ಯೂ ಬ್ಯಾಲೆನ್ಸ್ ಶೀಟ್ ಆಫ್ ದ ಫರ್ಮ್. ಓಕೆ, ಇವಾಗ ನಾವು ಸೊಲ್ಯೂಷನ್ ಸ್ಟಾರ್ಟ್ ಮಾಡೋಣ. ಲೆಟ್ ಅಸ್ ವಿ ಸ್ಟಾರ್ಟ್ ದ ಸೊಲ್ಯೂಷನ್. Solution to the case number 1. In this question, what is the case number 1? If new partner bring the amount for the goodwill and goodwill amount is retained in the business. ಅಂದರೆ ಹೊಸ ಪಾಲುಗಾರನು ಗುಡ್ವಿಲ್ಗೋಸ್ಕರ ಹಣ ತೆಗೆದುಕೊಂಡು ಬಂದಿದ್ದಾನೆ. ಆ ಗುಡ್ವಿಲ್ ಅಮೌಂಟನ್ನು ಬಿಸ್ನೆಸ್ಸಲ್ಲಿ ಇಟ್ಕೊಳ್ಳಲಾಗಿದೆ. ಸ್ಟೆಪ್ ನಂಬರ್ 1 is to prepare the revaluation account. As it is account, ಡೆಬಿಟ್ ಸೈಡ್, ಕ್ರೆಡಿಟ್ ಸೈಡ್. ಇದೊಂದು ಅಕೌಂಟ್ ಆಗಿರೋದ್ರಿಂದ ಡೆಬಿಟ್ ಸೈಡ್ ಮತ್ತು ಕ್ರೆಡಿಟ್ ಸೈಡ್ ಈ ತೆರನಾಗಿ ಒಂದು ಫಾರ್ಮೆಟನ್ನು ಹಾಕ್ಕೊಳ್ಳಿ. ನಾವು ಪ್ರಿಪೇರ್ ದ ಫಾರ್ಮೆಟ್ ಲೈಕ್ ದಿಸ್.
ಡೆಬಿಟ್ ಸೈಡ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್ ಅಮೌಂಟ್ ರುಪೀಸ್, ಕ್ರೆಡಿಟ್ ಸೈಡ್ ರೆವೆನ್ಯೂ ಅಮೌಂಟ್ ರುಪೀಸ್. ನೀವು ಈ ಥರನೂ ಬರಿಬೋದು. ಡೆಬಿಟ್ ಸೈಡ್ ಪರ್ಟಿಕ್ಯುಲರ್ಸ್ ಅಮೌಂಟ್ ರುಪೀಸ್, ಕ್ರೆಡಿಟ್ ಸೈಡ್ ಪರ್ಟಿಕ್ಯುಲರ್ ಅಮೌಂಟ್ ರುಪೀಸ್. ಓಕೆ, ರಿವಲ್ಯೂಷನ್ ಅಕೌಂಟ್ ಈಸ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್ ಆ್ಯಂಡ್ ರೆವೆನ್ಯೂ ಅಕೌಂಟ್. ಡೆಬಿಟ್ ಸೈಡ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್ ಅಕೌಂಟ್, ಕ್ರೆಡಿಟ್ ಸೈಡ್ ರೆವೆನ್ಯೂ ಅಕೌಂಟ್ ರೂಲ್ಸ್ ಆರ್ ಅಪ್ಲಿಕೇಬಲ್. ನೀವು ಡೆಬಿಟ್ ಸೈಡ್ ಬರೆಯುವಾಗ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸ್ ಅಕೌಂಟ್ ರೂಲ್ಸ್ಗಳು ಅಪ್ಲಿಕೇಬಲ್ ಆಗ್ತವೆ, ಕ್ರೆಡಿಟ್ ಸೈಡ್ ಬರೆಯುವಾಗ ರೆವೆನ್ಯೂ ಅಕೌಂಟ್ ರೂಲ್ಸ್ಗಳು ಅಪ್ಲೈ ಆಗ್ತಾ ಹೋಗ್ತವೆ. In the question it was given that appreciate bidding. When bidding value is appreciated, asset value increases. So bidding is an asset, increase in the value debit, bidding account debit. When asset value increases, that is income to us. So an increase in the value of bidding is income to us, that is a revenue account. Increase in the revenue credit. So what is journal entry? Bidding account debit to revaluation account. Now I am preparing revaluation account. Revaluation account is credited by bidding account. ಅಂದರೆ ಅಡ್ಜಸ್ಟ್ಮೆಂಟಲ್ಲಿ ಬಿಡಿಂಗ್ ವ್ಯಾಲ್ಯೂ 20% ಹೆಚ್ಚಾಗಿದೆ ಅಂತ ಕೊಟ್ಟಿದ್ದಾರೆ. ಬಿಡಿಂಗ್ ಅನ್ನೋದು ಅಸೆಟ್ ಇದ್ದರೆ ಅದು ಅಸೆಟ್ ಅಕೌಂಟ್ ಆಗುತ್ತೆ. ಬಿಡಿಂಗ್ ಅನ್ನೋದು ಅಸೆಟ್ ಆಗಿರೋದ್ರೆ ಅಸೆಟ್ ಅಕೌಂಟ್ ರೂಲ್ಸ್ಗಳು ಅಪ್ಲೈ ಆಗ್ತವೆ. ಬಿಡಿಂಗ್ ವ್ಯಾಲ್ಯೂ ಹೆಚ್ಚಾದಾಗ ಅಸೆಟ್ ವ್ಯಾಲ್ಯೂ ಹೆಚ್ಚಾಗುತ್ತೆ. ಅಸೆಟ್ ವ್ಯಾಲ್ಯೂ ಹೆಚ್ಚಾದರೆ ಅಸೆಟ್ ಡೆಬಿಟ್ ಆಗುತ್ತೆ. ಒಂದು ಸೈಡ್ ಅಸೆಟ್ ಬೆಲೆ ಹೆಚ್ಚಾದರೆ ಎರಡನೇ ಬದಿಯಲ್ಲಿ ಅಸೆಟ್ ಬೆಲೆ ಹೆಚ್ಚಾಗೋದ್ರಿಂದ ನಮಗೆ ಇನ್ಕಮ್ ಆಗುತ್ತೆ. ಇನ್ಕಮ್ ಆಗೋದ್ರಿಂದ ಅದು ಪ್ರಾಫಿಟ್, ಇನ್ಕಮ್ ಪ್ರಾಫಿಟ್ ಗೇನ್ ಕ್ಯಾಟಗರಿಲಿ ಬರುತ್ತೆ. ಇನ್ಕಮ್ ಪ್ರಾಫಿಟ್ ಗೇನ್ಗಳು ರೆವಿನ್ಯೂ ಅಕೌಂಟಲ್ಲಿ ಬರ್ತವೆ. ಇನ್ಕ್ರೀಸ್ ಇನ್ ದ ರೆವಿನ್ಯೂ ಕ್ರೆಡಿಟ್ ಆಗುತ್ತೆ. ರೆವಿನ್ಯೂ ಹೆಚ್ಚಾದಾಗ ಕ್ರೆಡಿಟ್ ಮಾಡಬೇಕು. ಇದರ ಜರ್ನಲ್ ಎಂಟ್ರಿ ಏನಾಗುತ್ತಪ್ಪ ಅಂತಂದರೆ ಬಿಲ್ಡಿಂಗ್ ಅಕೌಂಟ್ ಡೆಬಿಟ್ ಟು ರಿವಲ್ಯೂಷನ್ ಅಕೌಂಟ್. ನಾವು ರಿವಲ್ಯೂಷನ್ ಅಕೌಂಟ್ ಬರಿತಾ ಇರೋದ್ರಿಂದ ನಾನು ಹೇಳಿರೋ ಜರ್ನಲ್ ಎಂಟ್ರಿಯಲ್ಲಿ ರಿವಲ್ಯೂಷನ್ ಅಕೌಂಟ್ ಕ್ರೆಡಿಟ್ ಆಗಿದೆ. ಸೊ ರಿವಲ್ಯೂಷನ್ ಅಕೌಂಟ್ ಈಸ್ ಕ್ರೆಡಿಟೆಡ್ ಅಂದರೆ ರಿವಲ್ಯೂಷನ್ ಅಕೌಂಟ್ ಕ್ರೆಡಿಟ್ ಆಗಿದೆ ಬೈ ಬಿಲ್ಡಿಂಗ್ ಅಕೌಂಟ್. ಬಿಲ್ಡಿಂಗ್ ಅಕೌಂಟ್ ಡೆಬಿಟ್ ಆಗೋದ್ರಿಂದ ಸಿಂಪಲಾಗಿ ಹೇಳ್ಬೇಕಂದ್ರೆ ಅಸೆಟ್ ವ್ಯಾಲ್ಯೂ ಹೆಚ್ಚಾದಾಗ ರಿವಲ್ಯೂಷನ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಬರೀಬೇಕು. ಯಾವ ಅಮೌಂಟನ್ನು ಬರೀಬೇಕಂದ್ರೆ ಎಷ್ಟು ವ್ಯಾಲ್ಯೂ ಹೆಚ್ಚಾಗಿದೆ ಅದನ್ನು ಬರೀಬೇಕು. ಓಕೆ, ನೆಕ್ಸ್ಟ್ ಸ್ಟಾಕನ್ನು 15,000 ಇರೋದನ್ನು 12,000 ಮಾಡಿದ್ದಾರೆ. ಆ್ಯಂಡ್ ಸ್ಟಾಕ್ ಈಸ್ ಟು ಬಿ ವ್ಯಾಲ್ಯೂಡ್ ಆ್ಯಟ್ ರಿವ್ಯಾಲ್ಯೂಡ್ ಆ್ಯಟ್ 12,000. ಸೊ ಸ್ಟಾಕ್ ಈಸ್ ಎ ಅಸೆಟ್, ಡಿಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್ ಕ್ರೆಡಿಟ್. ಅಸೆಟ್ ವ್ಯಾಲ್ಯೂ ಡಿಕ್ರೀಸ್ ಮೀನ್ಸ್ ಇಟ್ ಇಸ್ ಅ ಲಾಸ್ ಟು ಅಸ್. ಡೆಬಿಟ್ ದ ಎಕ್ಸ್ಪೆನ್ಸಸ್ ಆ್ಯಂಡ್ ಇನ್ಕ್ರೀಸ್ ಇನ್ ದ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್ ಡೆಬಿಟ್. ಹಾಗಿರೋದ್ರಿಂದ ಜರ್ನಲ್ ಎಂಟ್ರಿ ಏನಾಗುತ್ತೆ? ರಿವಲ್ಯೂಷನ್ ಅಕೌಂಟ್ ಡೆಬಿಟ್ ಟು ಸ್ಟಾಕ್ ಅಕೌಂಟ್. ನಾನು ಇನ್ನೊಂದು ಸರಿ ಹೇಳ್ತೀನಿ ತಿಳ್ಕೊಳ್ಳಿ. ನಮ್ಮ ಸ್ಟಾಕ್ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ 15,000 ಇದೆ. ಆ 15,000 ಇರ್ತಕ್ಕಂಥ ವ್ಯಾಲ್ಯೂ ಇವಾಗ 12,000 ಆಗಿದೆ. 12,000 ಆಗೋದ್ರಿಂದ ಆ ಸ್ಟಾಕದ ಬೆಲೆ ಏನಾಗಿದೆ? 3,000 ರೂಪಾಯಿಂದ ಕಡಿಮೆ ಆಗಿದೆ. ಸ್ಟಾಕ್ ಅನ್ನೋದು ಅಸೆಟ್ ಬೆಲೆ ಕಡಿಮೆ ಆದರೆ ಕ್ರೆಡಿಟ್ ಆಗುತ್ತೆ. ಅಸೆಟ್ ಬೆಲೆ ಕಡಿಮೆ ಆದಾಗ ಅದರಿಂದ ನಮಗೆ ನಷ್ಟ ಆಗುತ್ತೆ. ಆ ನಷ್ಟ ನಮಗೆ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಬರುತ್ತೆ. ಎಕ್ಸ್ಪೆನ್ಸಸ್ ಲಾಸ್ ಹೆಚ್ಚಾದಾಗ ಡೆಬಿಟ್ ಮಾಡಬೇಕು. ಅದಕ್ಕೋಸ್ಕರ ಜರ್ನಲ್ ಎಂಟ್ರಿ ಏನಾಗುತ್ತೆ? ರಿವಲ್ಯೂಷನ್ ಅಕೌಂಟ್ ಡೆಬಿಟ್ ಟು ಸ್ಟಾಕ್ ಅಕೌಂಟ್. ಓಕೆ, ನೆಕ್ಸ್ಟ್ ನಮ್ಮ ಬ್ಯಾಲೆನ್ಸ್ ಶೀಟಲ್ಲಿ ಡೆಟರ್ಸ್ 20,000 ಇದೆ. ಅದ್ರ ಮೇಲೆ ನಾವು PDDಯನ್ನು 5% ಕ್ರಿಯೇಟ್ ಮಾಡಬೇಕು. PDD ಅನ್ನೋದು ಲಯಬಿಲಿಟಿ, ಇನ್ಕ್ರೀಸ್ ಇನ್ ದ ಲಯಬಿಲಿಟಿ ಕ್ರೆಡಿಟ್. ಸೊ ಲಯಬಿಲಿಟಿ ಹೆಚ್ಚಾದಾಗ ನಮ್ಗೆ ನಷ್ಟ ಆಗುತ್ತೆ, ಅದು ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸ್. ಇನ್ಕ್ರೀಸ್ ಇನ್ ದ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸ್ ಇಸ್ ಡೆಬಿಟ್. ಅದಕ್ಕೋಸ್ಕರ ಜರ್ನಲ್ ಎಂಟ್ರಿ ಏನಾಗುತ್ತೆ? ರಿವಲ್ಯೂಷನ್ ಅಕೌಂಟ್ ಡೆಬಿಟ್ ಟು PDD. ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ. ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಅನ್ನೋದು ಏನು? ಲಯಬಿಲಿಟಿ. ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಅನ್ನೋದು ಲಯಬಿಲಿಟಿ ಹೆಚ್ಚಾದರೆ ಕ್ರೆಡಿಟ್. ಲಯಬಿಲಿಟಿ ಹೆಚ್ಚಾಗೋದ್ರಿಂದ ನಮ್ಗೆ ನಷ್ಟ ಆಗುತ್ತೆ. ಅದರಿಂದ ಅದು ನಮಗೆ ಇನ್ಕ್ರೀಸ್ ಇನ್ ದ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸ್ ಇಸ್ ಡೆಬಿಟ್. ಹಾಗಿರೋದ್ರಿಂದ ಜರ್ನಲ್ ಎಂಟ್ರಿ ಏನಾಗುತ್ತೆ? ರಿವಲ್ಯೂಷನ್ ಅಕೌಂಟ್ ಡೆಬಿಟ್ ಟು ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ. ನೆಕ್ಸ್ಟ್ ಇವಾಗ ನಾವು ಈ ಅಕೌಂಟ್ ಕ್ರೆಡಿಟ್ ಸೈಡ್ ಟೋಟಲ್ ಹೆಚ್ಚಿದೆಯಾ, ಡೆಬಿಟ್ ಸೈಡ್ ಹೆಚ್ಚಿದೆಯಾ ಚೆಕ್ ಮಾಡ್ಕೋಬೇಕು. ಡೆಬಿಟ್ ಸೈಡ್ ಟೋಟಲ್ ಮಾಡಿದ್ರೆ 3,000 + 1,000 + 2,000 ದ ಟೋಟಲ್ ಬಿಕಮ್ 6,000. ನಾವು ಡೆಬಿಟ್ ಸೈಡ್ ಟೋಟಲ್ ಮಾಡಿದಾಗ 6,000 ಆಗುತ್ತೆ. ದ ಕ್ರೆಡಿಟ್ ಸೈಡ್ ಇಸ್ 12,000. ಕ್ರೆಡಿಟ್ ಸೈಡ್ 12,000 ಇದೆ. ಹೈಯೆಸ್ಟ್ ಕ್ರೆಡಿಟ್ ಟೋಟಲ್ ಮಾಡ್ಕೊಳ್ಳಿ. ಇವಾಗ ಟೋಟಲ್ 12,000 ಆಯಿತು. ಇದನ್ನು ಕ್ರೆಡಿಟ್ ಸೈಡ್ ತೊಗೊಂಡು ಬನ್ನಿ. ಕ್ರೆಡಿಟ್ ಸೈಡಲ್ಲಿ ಬರೀರಿ 12,000. ಈ 12,000ಅಲ್ಲಿ -3,000 -1,000 -2,000. ಈ 12,000ಅಲ್ಲಿ 3,000 ಮೈನಸ್ ಮಾಡಿ, 1,000 ಮೈನಸ್ ಮಾಡಿ, 2,000 ಮೈನಸ್ ಮಾಡಿ. ಇವಾಗ ನಿಮ್ಮ ಕ್ಯಾಲ್ಕುಲೇಟರ್ ಡಿಫ್ರೆನ್ಸ್ ಎಷ್ಟು ಬಂದಿದೆ ಅಂದರೆ 6,000. ಹಾಗಾದರೆ ಕ್ರೆಡಿಟ್ ಸೈಡ್ ಟೋಟಲ್ ಹೆಚ್ಚಿದ್ರೆ ಪ್ರಾಫಿಟ್ ಬರುತ್ತೆ. ಇದು ಅಡ್ಮಿಷನ್ ಆಫ್ ಪಾರ್ಟ್ನರ್ಸ್ ಚಾಪ್ಟರ್ ಕ್ವಶನ್ ಆಗಿರೋದ್ರಿಂದ ಈ ಪ್ರಾಫಿಟ್ಟು ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಕ್ವಶನಲ್ಲಿ ಏನು ಕೊಡದಿರುವಾಗ ಅಸ್ಯೂಮ್ ಟು ಬಿ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಸಿಸ್ಟಮ್, ಅದು ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಅದಂತ ತಿಳ್ಕೋಬೇಕು. ಈ 6,000ನ್ನ ಓಲ್ಡ್ ಪಾರ್ಟ್ನರ್ ಮಿಸ್ಟರ್ ಎ ಮತ್ತು ಮಿಸ್ಟರ್ ಬಿ ಮಧ್ಯದಲ್ಲಿ
2:1 ಹಂಚಬೇಕು. ವಿ ಹ್ಯಾವ್ ಟು ಡಿಸ್ಟ್ರಿಬ್ಯೂಟ್ ದಿಸ್ 6,000 ಪ್ರಾಫಿಟ್ ಟು ದ ಓಲ್ಡ್ ಪಾರ್ಟ್ನರ್ಸ್ ಇನ್ ದ OPSR ಆಫ್ 2:1. 6,000 ಇಂಟು 2/3. 2/3 ಹೇಗೆ ಬಂದಿದೆ, ಏನು ಸೇರ್ 2 ಇದೆ, 2 + 1 ಮಾಡಿದರೆ 3 ಆಯಿತು. ಅದಕ್ಕೋಸ್ಕರ 6,000 ಇಂಟು 2/3. ಬೀನ್ ಸೇರ್ 6,000 ಇಂಟು 1/3. ಸೊ 4,000, 2,000. ಡೋಂಟ್ ರೈಟ್ ದಿಸ್ 4,000, 2,000 ಇನ್ ದ ಅಮೌಂಟ್ ಕಾಲಮ್ ಬಿಕಾಸ್ ಅಗೇನ್ ಇಟ್ ವಿಲ್ ಬಿಕಮ್ ಇನ್ಕ್ರೀಸ್. ಅರ್ಥ ಆಯ್ತಲ್ಲ ಎಲ್ಲರಿಗೂ? ಮೂವ್ ಆಗೋಣ. ಸೆಕೆಂಡ್ ಸ್ಟೆಪ್, ಕ್ಯಾಲ್ಕುಲೇಷನ್ ಆಫ್ ಸ್ಯಾಕ್ರಿಫೈಸ್ ರೇಷಿಯೋ. Why we calculate the sacrifice ratio? Because new partner bring the cash for goodwill. In order to adjust the goodwill, sacrifice ratio is required. So in the question, OPSR is given, new partner share is given, there is no NPS or other information, then OPSR itself is the sacrifice ratio. ಈ ಪ್ರಶ್ನೆಯಲ್ಲಿ ಗುಡ್ವಿಲ್ ಇರೋದ್ರಿಂದ, ಅಡ್ಮಿಷನ್ ಆಫ್ ಪಾರ್ಟ್ನರ್ ಚಾಪ್ಟರ್ ಇರೋದ್ರಿಂದ ನಮಗೆ ಸ್ಯಾಕ್ರಿಫೈಸ್ ರೇಷಿಯೋ ಬೇಕು. ಕ್ವಶನಲ್ಲಿ ಓಲ್ಡ್ ಪ್ರಾಪರ್ಟಿ ಶೇರಿಂಗ್ ರೇಷಿಯೋ ಕೊಟ್ಟಿದ್ದಾರೆ, ನ್ಯೂ ಪಾರ್ಟ್ನರ್ ಶೇರ್ ಕೊಟ್ಟಿದ್ದಾರೆ. ಹಾಗಿರೋದು ಮತ್ತೊಂದು ಯಾವುದೇ ಇನ್ಫಾರ್ಮೇಷನ್ ಇಲ್ಲದೇ ಇರೋದ್ರಿಂದ ಆ OPSR ಏನಾಗ್ಬಿಡುತ್ತೆ, ಸ್ಯಾಕ್ರಿಫೈಸ್ ರೇಷಿಯೋ. ಹಾಗಾದರೆ ಸ್ಯಾಕ್ರಿಫೈಸ್ ರೇಷಿಯೋ ಇಸ್ ಈಕ್ವಲ್ ಟು ಮಿಸ್ಟರ್ ಎಸ್ ರೇಷಿಯೋ ಈಸ್ ಟು ಮಿಸ್ಟರ್ ಬೀಸ್ ರೇಷಿಯೋ, ಅಂದರೆ 2:1, 2:1. ನಾವು ಸ್ಟೆಪ್ ನಂಬರ್ 3, ಅಕೌಂಟಿಂಗ್ ಟ್ರೀಟ್ಮೆಂಟ್ ಆಫ್ ಗುಡ್ವಿಲ್. ಇವಾಗ ನ್ಯೂ ಪಾರ್ಟ್ನರ್ ಬಂದಾಗ ಆ ಗುಡ್ವಿಲ್ನ ಯಾವ ಥರನಾಗಿ ನಾವು ಟ್ರೀಟ್ಮೆಂಟ್ ಮಾಡಬೇಕು. ಸೊ ಜರ್ನಲ್ ಎಂಟ್ರಿ, ಇವಾಗ ನ್ಯೂ ಪಾರ್ಟ್ನರ್ ಬರ್ತಾನೆ, ಹಣ ತೊಗೊಂಡು ಬರ್ತಾನೆ. ಆವಾಗ ನಿಮ್ಗೆ ಏನಾಗುತ್ತೆ, ಕ್ವಶನಲ್ಲಿ ಕ್ಯಾಶ್ ಇದ್ದರೆ ಕ್ಯಾಶ್ ಅಂತ ಬರೀಬೇಕು, ಬ್ಯಾಂಕ್ ಇದ್ದರೆ ಬ್ಯಾಂಕ್ ಅಂತ ಬರೀಬೇಕು. ಸೊ ಕ್ಯಾಶ್ ಬಂತು, ಕ್ಯಾಶ್ ಇಸ್ ಅಸೆಟ್, ಇನ್ಕ್ರೀಸ್ ಇನ್ ದ ಅಸೆಟ್, ಡೆಬಿಟ್. ಕ್ಯಾಶ್ ಅನ್ನೋದು ಅಸೆಟ್. ನ್ಯೂ ಪಾರ್ಟ್ನರ್ 15,000 ರೂಪಾಯಿ ತೊಗೊಂಡು ಬಂದಾಗ ನಮ್ಮ ಕ್ಯಾಶ್ ಬ್ಯಾಲೆನ್ಸ್ ಹೆಚ್ಚಾಗುತ್ತೆ, ಅಸೆಟ್ ವ್ಯಾಲ್ಯೂ ಹೆಚ್ಚಾದಾಗ ಡೆಬಿಟ್ ಮಾಡಬೇಕು. ಈ ಅಮೌಂಟ್ ಅಂತಂದು ಕೊಟ್ಟವರು ಸಿ. ಕ್ಯಾಪಿಟಲ್ ಅಕೌಂಟ್ ಈಸ್ ಕ್ಯಾಪಿಟಲ್ ಅಕೌಂಟ್, ಇನ್ಕ್ರೀಸ್ ಇನ್ ದ ಕ್ಯಾಪಿಟಲ್, ಕ್ರೆಡಿಟ್. ಕ್ಯಾಪಿಟಲ್ ಅಕೌಂಟ್ ಇರೋದ್ರಿಂದ ಕ್ಲಾಸಿಫಿಕೇಷನ್ ಆಫ್ ಅಮೆರಿಕನ್ ಸಿಸ್ಟಮ್ ಪ್ರಕಾರ ಕ್ಲಾಸಿಫಿಕೇಷನ್ ಆಫ್ ಅಕೌಂಟಲ್ಲಿ ಕ್ಯಾಪಿಟಲ್ ಅಕೌಂಟ್ ಆಗಿರುತ್ತೆ. ಇನ್ಕ್ರೀಸ್ ಇನ್ ದ ಕ್ಯಾಪಿಟಲ್ ಆದರೆ ಕ್ರೆಡಿಟ್ ಮಾಡಬೇಕು. ಸೊ ಬೀಯಿಂಗ್ ಅಮೌಂಟ್ ಬ್ರಾಡ್ ಬೈ ಮಿಸ್ಟರ್ ಸಿ ಆಸ್ ಎ ಪ್ರೀಮಿಯಮ್ ಫಾರ್ ಗುಡ್ವಿಲ್ ಈಸ್ ಕ್ರೆಡಿಟೆಡ್ ಟು ಮಿಸ್ಟರ್ ಸಿಸ್ ಕ್ಯಾಪಿಟಲ್ ಅಕೌಂಟ್. 15,000 ರೂಪಾಯಿ ಕ್ಯಾಪಿಟಲ್ ಕೊಟ್ಟಿದ್ದೇವೆ. ಇವಾಗ ಈ ಗುಡ್ವಿಲನ್ನು ನಾವೇನು ಮಾಡಬೇಕು, ಡಿವೈಡ್ ಮಾಡಬೇಕು. ಯಾರ್ಯಾರು ಡಿವೈಡ್ ಮಾಡಬೇಕು, ಯಾರು ಸ್ಯಾಕ್ರಿಫೈಸ್ ಮಾಡಿದಲ್ಲ ಅವ್ರಿಗೆ. ಆವಾಗ ನಾವು ಸಿನ್ ಕ್ಯಾಪಿಟಲ್ ಅಕೌಂಟನ್ನು ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಬೇಕಂದ್ರೆ ಇಲ್ಲಿ ಸಿ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್ ಆಗಿದೆ, ಇವಾಗ ಅದೇನಾಗಬೇಕು, ಡೆಬಿಟ್ ಆಗಬೇಕು. ಸೊ ಅದಕ್ಕೋಸ್ಕರ ಈ ಗುಡ್ವಿಲ್ ಅಮೌಂಟನ್ನು ಗುಡ್ವಿಲ್ ಕ್ಯಾಪಿಟಲ್ ಅಕೌಂಟ್ ಕ್ಲೋಸ್ ಮಾಡೋದಲ್ಲ, ಸಿನ್ ಕ್ಯಾಪಿಟಲ್ ಅಕೌಂಟಿಂದ ತೆಗೆದು ಎ ಮತ್ತು ಬಿನ್ ಕ್ಯಾಪಿಟಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಹಾಗಂದರೆ ಇಲ್ಲಿ ಮೊದಲು ಕ್ರೆಡಿಟ್ ಇದೆ, ಇದರಲ್ಲಿ 15,000 ಮೈನಸ್ ಮಾಡಬೇಕಂದ್ರೆ ಅಪೋಸಿಟ್ ಸೈಡ್ ನಾವು ಎಂಟ್ರಿ ಪಾಸ್ ಮಾಡಬೇಕು. ಸೊ ಸಿಸ್ ಕ್ಯಾಪಿಟಲ್ ಅಕೌಂಟ್ ಏನಾಗುತ್ತೆ, ಇವಾಗ ಡೆಬಿಟ್ ಆಗುತ್ತೆ. ಎಷ್ಟು ಗುಡ್ವಿಲ್ ಅಮೌಂಟ್ ಇದೆ ಆ ಅಮೌಂಟನ್ನು ಇಲ್ಲಿ ಬರೀರಿ. ಟು ಮಿಸ್ಟರ್ ಎಸ್ ಕ್ಯಾಪಿಟಲ್ ಅಕೌಂಟ್ ಟು ಮಿಸ್ಟರ್ ಬೀಸ್ ಕ್ಯಾಪಿಟಲ್ ಅಕೌಂಟ್. ಈ 15,000ನ ಸ್ಯಾಕ್ರಿಫೈಸ್ ರೇಷಿಯೋ 2:1 ಹಂಚಬೇಕು. ಈ 15,000 ಇಂಟು 2/3, 15,000 ಇಂಟು 1/3. ಹಾಗಾದರೆ 15,000ರಲ್ಲಿ ಎ ಸ್ಯಾಕ್ರಿಫೈಸ್ ಮಾಡಿದಕ್ಕೋಸ್ಕರ ಅವ್ನು ಸಿಗೋ ಗುಡ್ವಿಲ್ ಎಷ್ಟು, 10,000. ಬಿ ಸ್ಯಾಕ್ರಿಫೈಸ್ ಮಾಡಿದ್ದಕ್ಕೆ ಅವ್ನು ಸಿಗ್ತಾ ಇರುತ್ತೆ ಗುಡ್ವಿಲ್ ಅಮೌಂಟ್ ಎಷ್ಟು, 5,000. ಬೀಯಿಂಗ್ ಅಮೌಂಟ್ ಬ್ರಾಟ್ ಇನ್ ಬೈ ಮಿಸ್ಟರ್ ಸಿ ಆಸ್ ಎ ಪ್ರೀಮಿಯಮ್ ಫಾರ್ ಗುಡ್ವಿಲ್ is credited to the old partners capital account in the sacrifice ratio of 2:1. ಎಲ್ಲರಿಗೂ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಹೋಗ್ತೇನೆ. ನೆಕ್ಸ್ಟ್ ಸ್ಟೆಪ್, ಪ್ರಿಪೇರ್ ದ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಇಲ್ಲಿ 3 ಜನ ಪಾರ್ಟ್ನರ್ ಇದ್ದಾರೆ, ಯಾಕಂದರೆ ಓಲ್ಡ್ ಜನ ಇಬ್ಬರು, ಮಿಸ್ಟರ್ ಎ ಮಿಸ್ಟರ್ ಬಿ, ನ್ಯೂ ಪಾರ್ಟ್ನರ್ ಮಿಸ್ಟರ್ ಸಿ. ಇವಾಗ ನಾನು ಬ್ಲ್ಯಾಕ್ ಇರೋದು ಓಲ್ಡ್ ಬ್ಯಾಲೆನ್ಸ್ ಶೀಟ್ನಿಂದ, ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್. ಓಲ್ಡ್ ಬ್ಯಾಲೆನ್ಸ್ ಶೀಟ್ ಕ್ವಶನ್ನಲ್ಲಿ ಕ್ಯಾಪಿಟಲ್ ಅಕೌಂಟ್ ಅಂತಿದೆ, ಎ 60,000, ಬಿ 40,000, ಸಿ ನ್ಯೂ ಪಾರ್ಟ್ನರ್ ಇದ್ದಾನೆ, ಅದು ಬರೋದಿಲ್ಲ. ರಿಸರ್ವ್ ಫಂಡ್ ಬ್ಯಾಲೆನ್ಸ್ ಶೀಟಲ್ಲಿದೆ, ಎಲ್ಲ ಸೇರಿ 12,000 ಇದೆ. ಅದನ್ನು ಓಲ್ಡ್ ಪ್ರಾಪರ್ಟಿ ಶೇರಿಂಗ್ ರೇಷಿಯೋದಲ್ಲಿ 2:1 ಡಿವೈಡ್ ಮಾಡಬೇಕು. ಅಂದರೆ 12,000 ಇಂಟು 2/3, 12,000 ಇಂಟು 1/3. ಸೊ ಎ ಕಾಲಮ್ಗೆ 8,000 ಬಂತು, ಬಿ ಕಾಲಮ್ಗೆ 4,000 ಬಂತು. ಯಾಕೆ ಈ ಥರ ಅಂದರೆ ರಿಸರ್ವ್ ಫಂಡ್ ಅಕೌಂಟನ್ನು ನಾವು ಏನು ಮಾಡ್ತಾಯಿದ್ದೀವಿ, ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ದೀವಿ. ರಿಸರ್ವ್ ಅದು ಲೈಬಿಲಿಟಿ, ಅದು ಕ್ರೆಡಿಟ್ ಸೈಡ್ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಆಗಿರುತ್ತೆ, ಅದನ್ನು ಕ್ಲೋಸ್ ಮಾಡಬೇಕಂದ್ರೆ ಡೆಬಿಟ್ ಮಾಡಬೇಕು. ಓಕೆನಾ? ಸೊ ಜರ್ನಲ್ ಎಂಟ್ರಿ ಏನಾಗುತ್ತಂದರೆ ರಿಸರ್ವ್ ಫಂಡ್ ಅಕೌಂಟ್ ಡೆಬಿಟ್ ಟು ಮಿಸ್ಟರ್ ಎಸ್ ಕ್ಯಾಪಿಟಲ್ ಅಕೌಂಟ್, ಮಿಸ್ಟರ್ ಬೀಸ್ ಕ್ಯಾಪಿಟಲ್ ಅಕೌಂಟ್. ಹಾಗಾದರೆ ಮಿಸ್ಟರ್ ಎ ಆ್ಯಂಡ್ ಬೀಸ್ ಕ್ಯಾಪಿಟಲ್ ಅಕೌಂಟ್ ಈಸ್ ಕ್ರೆಡಿಟೆಡ್ ಬೈ ರಿವ್ಯಾಲ್ಯೂಯೇಷನ್. ನೆಕ್ಸ್ಟ್, ನ್ಯೂ ಪಾರ್ಟ್ನರ್ ಕ್ಯಾಶ್ ತೊಗೊಂಡು ಬಂದಿದ್ದಾನೆ, ಸಮ್ ಅಮೌಂಟ್ ಕ್ಯಾಪಿಟಲ್ ತಂದಿದ್ದಾನೆ, ಸಮ್ ಅಮೌಂಟ್ ಗುಡ್ವಿಲ್ ತಂದಿದ್ದಾನೆ. ಕ್ಯಾಪಿಟಲ್ ತಂದಿರೋಣ 25,000, ಗುಡ್ವಿಲ್ ತಂದಿರೋಣ 15,000. ಎಲ್ಲ ಸೇರಿ ಅವನು ತಂದಿರೋದು
40,000. 40,000 ಪಾರ್ಟ್ನರ್ಶಿಪ್ ಫಾರ್ಮಲ್ಲಿ ಬಂದಾಗ ಕ್ಯಾಶ್ ಬರುತ್ತೆ. ಕ್ಯಾಶ್ ಅನ್ನೋದು ಅಸೆಟ್ ಹೆಚ್ಚಾದರೆ ಡೆಬಿಟ್ ಆಗುತ್ತೆ. ಕ್ಯಾಶ್ ಅಕೌಂಟ್ ಡೆಬಿಟ್. ಕೊಟ್ಟವನು ಯಾರಪ್ಪ ಅಂದರೆ ಸಿ, ಕ್ಯಾಪಿಟಲ್ ಅಕೌಂಟ್. ಆ ಕ್ಯಾಪಿಟಲ್ ಅಕೌಂಟ್ ಇನ್ಕ್ರೀಸ್ ಆಗುತ್ತೆ. ಇನ್ಕ್ರೀಸ್ ಇನ್ ದ ಕ್ಯಾಪಿಟಲ್ ಕ್ರೆಡಿಟ್. ಹಾಗಾದ್ರೆ ಜರ್ನಲ್ ಎಂಟ್ರಿ ಏನಾಯಿತು? ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಸೀಸ್ ಕ್ಯಾಪಿಟಲ್ ಅಕೌಂಟ್. ನಾನು ಕ್ಯಾಪಿಟಲ್ ಅಕೌಂಟಲ್ಲಿ ಬರ್ತಾ ಇದ್ದೇನೆ. ಸೀಸ್ ಕ್ಯಾಪಿಟಲ್, ಮಿಸ್ಟರ್ ಸೀಸ್ ಕ್ಯಾಪಿಟಲ್ ಅಕೌಂಟ್ ಈಸ್ ಕ್ರೆಡಿಟೆಡ್ ಬೈ ಕ್ಯಾಶ್. ಅರ್ಥ ಆಯ್ತಲ್ಲ? ಇವಾಗ ಈ 40,000ಅಲ್ಲಿ 15,000 ಗುಡ್ವಿಲ್ ಇದೆ. ಈ ಗುಡ್ವಿಲನ್ನು ಸಿನ್ ಕ್ಯಾಪಿಟಲಿಂದ ತೆಗೆದು ಎ ಮತ್ತು ಬಿನ್ ಕ್ಯಾಪಿಟಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಹಾಗಾದ್ರೆ ಇಲ್ಲಿ ಕ್ರೆಡಿಟ್ ಸೈಡ್ ಎಂಟ್ರಿ ಇದೆಯಲ್ಲ, ಈ ನೋಡಿ, ಇದನ್ನು ತೆಗೆದು ಇವಾಗ ಡೆಬಿಟ್ ಸೈಡ್ ತೊಗೋಬೇಕು. ಆವಾಗ ಸೀಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಮಿಸ್ಟರ್ ಎಸ್ ಕ್ಯಾಪಿಟಲ್ ಅಕೌಂಟ್ ಟು ಮಿಸ್ಟರ್ ಬಿಸ್ ಕ್ಯಾಪಿಟಲ್ ಅಕೌಂಟ್. ಈಗ ಡೆಬಿಟ್ ಆಗಿರೋದು ಯಾರದು? ಸಿ ಕ್ಯಾಪಿಟಲ್ ಅಕೌಂಟ್. ಹಾಗಿರಿಂದ ಡೆಬಿಟ್ ಸೈಡ್ ಬರೀಬೇಕು, ಸಿ ಕಾಲಮಲ್ಲಿ ಬರೀಬೇಕು. ಸೊ ಈ 15,000ನ 15,000 ಇಂಟು 2/3 ಮಾಡಿದರೆ 10,000. 15,000 ಇಂಟು 1/3 ಮಾಡಿದರೆ 5,000. ಅರ್ಥ ಆಯ್ತಲ್ಲ? ಇವಾಗ ಎ ಬಿ ಸಿ 3 ಜನ ಅಕೌಂಟ್ ಒಂದೇ ಫಾರ್ಮೆಟಲ್ಲಿ ಇರೋದ್ರಿಂದ ಕಾಂಟ್ರಾ ಆಗುತ್ತೆ. ಅದಕ್ಕೋಸ್ಕರ ಸೆಕೆಂಡ್ ಎಂಟ್ರಿ ಈ ಕಡೆ ಬಂತು ನೋಡಿ. ಸಿಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಎಸ್ ಕ್ಯಾಪಿಟಲ್ ಅಕೌಂಟ್ ಟು ಬಿಸ್ ಕ್ಯಾಪಿಟಲ್ ಅಕೌಂಟ್. ಇದನ್ನು ರಿವರ್ಸ್ ಆಗಿ ಓದಿದರೆ ಎಸ್ ಕ್ಯಾಪಿಟಲ್ ಅಕೌಂಟ್ ಇಸ್ ಕ್ರೆಡಿಟೆಡ್ ಬೈ ಮಿಸ್ಟರ್ ಸಿ, ಬಿಸ್ ಕ್ಯಾಪಿಟಲ್ ಅಕೌಂಟ್ ಇಸ್ ಕ್ರೆಡಿಟೆಡ್ ಬೈ ಮಿಸ್ಟರ್ ಸಿ. ಸೊ ಇಲ್ಲಿರೋ 10,000ಅನ್ನು ಇಲ್ಲಿ ತೊಗೊಂಡು ಬನ್ನಿ, ಇಲ್ಲಿರೋ 5,000ಅನ್ನು ಇಲ್ಲಿ ತೊಗೊಂಡು ಬನ್ನಿ. ಅರ್ಥ ಆಯ್ತಲ್ಲ ಎಲ್ರಿಗೂ? ಸೊ ನೆಕ್ಸ್ಟ್ ಇವಾಗ ನೋಡಿ ಯಾವ ಸೈಡ್ ಟೋಟಲ್ ಎಷ್ಟಿದೆ? ಕ್ರೆಡಿಟ್ ಸೈಡ್. ನಾನೇನು ಮಾಡಿದೆ? ಈ 40,000 ಪ್ಲಸ್ 60,000 ಪ್ಲಸ್ 8,000 ಪ್ಲಸ್ 4,000 ಪ್ಲಸ್ 10,000 ಟೋಟಲ್ ಎಷ್ಟಾಯಿತು? 82,000. ಹಾಗೆ ಬಿ 40,000 ಪ್ಲಸ್ 4,000 ಪ್ಲಸ್ 2,000 ಪ್ಲಸ್ 6,000 ಟೋಟಲ್ ಎಷ್ಟಾಯಿತು? 51,000. ಸೊ ಸೀನ್ ಕಾಲಮಲ್ಲಿ 40,000. ಇದೇ ಟೋಟಲನ್ನು ತಂದು ಇಲ್ಲಿ ಕ್ರೆಡಿಟ್ ಸೈಡ್ ಬರೀಬೇಕು. ಇವಾಗ ಬಂತು ನೋಡಿ, 82,000 51,000 40,000. 82,000 ಮೈನಸ್ 0. ಹಾಗಾದ್ರೆ ಎಷ್ಟಾಯಿತು? ಕ್ಯಾರಿ ಡೌನ್ 82,000. 51,000 ಮೈನಸ್ 0 51,000. 40,000 ಮೈನಸ್ 10,000 ಮೈನಸ್ 5,000. ಡಿಫ್ರೆನ್ಸ್ ಈಸ್ 25,000. ಇದನ್ನು ನಾವು ಕ್ಯಾರಿ ಡೌನ್ ಬ್ರಾಡ್ ಡೌನ್ ಇದನ್ನೇ ತೊಗೊಂಡೋಗಿ ನಾವು ನ್ಯೂ ಬ್ಯಾಲೆನ್ಸ್ ಶೀಟಲ್ಲಿ ಬರಿಬೇಕು. ಸೊ ಇವಾಗ ಎಲ್ರಿಗೂ ಅರ್ಥ ಆಯ್ತಲ್ಲ? ಮುಂದೆ ಹೋಗೋಣ. ನಾನೊಂದು ಪ್ಲ್ಯಾನ್ ಮಾಡ್ತಾ ಹೋಗ್ತೇನೆ. ಒಂದು ವಿಡಿಯೋ ನಾನು ಕಂಪ್ಲೀಟಾಗಿ ಕನ್ನಡದಲ್ಲಿ ಕೊಡ್ತಾ ಹೋಗ್ತೇನೆ, ಇನ್ನೊಂದು ವಿಡಿಯೋ ಕಂಪ್ಲೀಟಾಗಿ ಇಂಗ್ಲೀಷಲ್ಲಿ ಕೊಡ್ತಾ ಹೋಗ್ತೇನೆ. ಓಕೆ, ನೆಕ್ಸ್ಟ್ ಸ್ಟೆಪ್ ನಾವು ಕ್ಯಾಶ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು. ಕ್ಯಾಶ್ ಅಕೌಂಟ್ ಅನ್ನೋದು ಅಸೆಟ್ ಯಾವಾಗಲೂ ಡೆಬಿಟ್ ಬ್ಯಾಲೆನ್ಸ್ ತೋರಿಸ್ತಾ ಇರುತ್ತೆ ಮ್ಯಾಕ್ಸಿಮಮ್. ಸೊ ಔಟ್ ಆಫ್ 100 19.99. ಇವಾಗ ಏನು ಮಾಡಿ, ಕ್ವಶನ್ ತೆಗಿರಿ. ಬ್ಯಾಲೆನ್ಸ್ ಶೀಟಲ್ಲಿ ಒಂದು ಕ್ಯಾಶ್ ಅಂತಿದೆ, ಅದನ್ನು ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್. ನ್ಯೂ ಪಾರ್ಟ್ನರ್ ಕ್ಯಾಶ್ ತೊಗೊಂಡು ಬಂದಿದ್ದಾನೆ. ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಸೀಸ್ ಕ್ಯಾಪಿಟಲ್ ಅಕೌಂಟ್. ಯಾಕಪ್ಪ ಅಂತಂದರೆ ಕ್ಯಾಶ್ ಅನ್ನೋದು ಅಸೆಟ್ ಹೆಚ್ಚಾದರೆ ಡೆಬಿಟ್. ಕ್ಯಾಪಿಟಲ್ ಅನ್ನೋದು ಕ್ಯಾಪಿಟಲ್ ಅಕೌಂಟ್ ಹೆಚ್ಚಾದರೆ ಕ್ರೆಡಿಟ್. ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಸೀಸ್ ಕ್ಯಾಪಿಟಲ್ ಅಕೌಂಟ್. ಓಕೆ, ಇದರಲ್ಲಿ ಕ್ಯಾಪಿಟಲ್ ಪ್ಲಸ್ ಗುಡ್ ವಿಲ್. ನಾವೇನು ಮಾಡಬೇಕು ಇವಾಗ? ಇದು ಯಾವ ಸೈಡ್ ಟೋಟಲ್ ಎಷ್ಟಿದೆ? ಡೆಬಿಟ್ ಸೈಡ್ ಟೋಟಲ್ ಆಯಿತು. ಕಡಿಮೆ ಇರೋ ಕಡೆ ತೊಗೊಂಡು ಬನ್ನಿ. ಈ 45,000 ಮೈನಸ್ ಕ್ರೆಡಿಟ್ ಸೈಡ್ ಮೈನಸ್ 0. ಹಾಗಾದ್ರೆ ಕೆಳಗಡೆ ಎಷ್ಟಾಯಿತು? 45,000. ಇದೇ 45,000 ನಾವು ಎಲ್ಲಿ ಬರೀಬೇಕು? ಬ್ಯಾಲೆನ್ಸ್ ಶೀಟಲ್ಲಿ, ನ್ಯೂ ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ ಸೈಡ್ ಬರೀಬೇಕು. ಅರ್ಥ ಆಯ್ತಲ್ಲ ಎಲ್ಲರಿಗೂ? ಸೊ ನಾವು ಪ್ರಿಪೇರ್ ದ ನ್ಯೂ ಬ್ಯಾಲೆನ್ಸ್ ಶೀಟ್. ಮೇಸರ್ಸ್ ಎ, ಮಿಸ್ಟರ್ ಎ ಆ್ಯಂಡ್ ಮಿಸ್ಟರ್ ಬಿ, ಸಿ. ಮೇಸರ್ಸ್ ಅಂದರೆ ಮೇಹನ್ವಾನ್ರು. ನ್ಯೂ ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ 1/4/2018. ಈ ಥರ ಒಂದು ಫಾರ್ಮೆಟ್ ಹಾಕ್ಕೊಳ್ಳಿ. ಕ್ಯಾಪಿಟಲ್ ಆ್ಯಂಡ್ ಲಯಬಿಲಿಟೀಸ್ ಇನ್ನರ್ ಕಾಲಮ್ ಔಟರ್ ಕಾಲಮ್, ಅಸೆಟ್ಸ್ ಇನ್ನರ್ ಕಾಲಮ್ ಔಟರ್ ಕಾಲಮ್. ನಾವು ಕ್ವಶನ್ ಪೇಪರಿಂದ ತೊಗೊಂಡು ಅಲ್ಲಿ ಏನೇನು ಚೇಂಜ್ ಆಗಿದೆ ಚೇಂಜ್ ಮಾಡಬೇಕು, ಚೇಂಜ್ ಆಗದೇ ಇದ್ದರೆ ಸೇಮ್ ಬರೀಬೇಕು. ನೋಡಿ, ಕ್ಯಾಪಿಟಲ್ ಅಕೌಂಟ್ ಮಿಸ್ಟರ್ ಎ 82,000, ಮಿಸ್ಟರ್ ಬಿ 51,000, ಮಿಸ್ಟರ್ ಸಿ 25,000. ನಾನು ಎಲ್ಲಿಂದ ತೊಗೊಂಡಿರೋದು? ಕ್ಯಾಪಿಟಲ್ ಅಕೌಂಟಲ್ಲಿ ಕ್ಯಾರಿ ಡೌನ್ ಬ್ರಾಡ್ ಡೌನ್. ಟೋಟಲ್ ಮಾಡಿದ್ರೆ ಎಷ್ಟಾಯಿತು? 1,58,000. ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಕ್ರೆಡಿಟರ್ಸ್ ಇದೆ, ಏನು ಇನ್ಕ್ರೀಸ್ ಆಗಿಲ್ಲ ಡಿಕ್ರೀಸ್ ಆಗಿಲ್ಲ, ಹಾಗಿರೋದ್ರಿಂದ ಇದು 20,000. ಬಿಲ್ಸ್ ಪೇಬಲ್ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ 10,000 ಇದೆ, ಅದು ಹೆಚ್ಚು ಆಗಿಲ್ಲ ಕಮ್ಮಿ ಆಗಿಲ್ಲ, ಹಾಗಿರೋದ್ರಿಂದ ಇದು 10,000. ಅಲ್ಲಿ ಹೊಸದೊಂದು ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಇದೆ. ಅಡ್ಜಸ್ಟ್ಮೆಂಟಲ್ಲಿ ಕೆಳಗಡೆ ಕೊಟ್ಟಿರೋದು ರೆಡ್, ಅದೇ ರೆಡ್ಡನ್ನು ರಿಯಲ್ಯೂಷನ್ ಅಕೌಂಟಲ್ಲಿ ಫಸ್ಟ್ ಬರೀಬೇಕು, ಆ ನಂತರ ಇಲ್ಲಿ ಬರೀಬೇಕು. ಅರ್ಥ ಆಯ್ತಲ್ಲ ಎಲ್ರಿಗೂ? ಓಕೆ, ಹಾಂ, ವೇಟ್ ಮಾಡಿ. ಅರ್ಥ ಆಗ್ತಿದೆ ಎಲ್ಲರಿಗೂ? ಸೊ ನಾನು ಇವತ್ತಿನ ದಿನ ಟ್ರಯಲ್ ವಿಡಿಯೋ ಬಿಟ್ಟಿರೋದ್ರಿಂದ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ದೇನೆ, ಎಲ್ಲರೂ ಅದನ್ನು ನೋಡ್ತಾ ಹೋಗಿ. ಓಕೆ, ಇವಾಗ ನೋಡಿ ಬ್ಯಾಲೆನ್ಸ್ ಶೀಟ್ ಫಾರ್ಮೆಟ್ ರೆಡಿ ಆಗಿದೆಯಲ್ಲ, ಕಂಟಿನ್ಯೂ ಆಗಿದೆಯಲ್ಲ. ಸೊ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಏನು ಎಂಟ್ರಿ ಬರುತ್ತೆ? ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಇಸ್ ಅ ಲಯಬಿಲಿಟಿ. ಲಯಬಿಲಿಟಿ ಹೆಚ್ಚಾಗೋದ್ರಿಂದ ಕ್ರೆಡಿಟ್ ಆಗುತ್ತೆ, ಲಯಬಿಲಿಟಿ ಹೆಚ್ಚಾದರೆ ಲಾಸ್ ಆಗುತ್ತೆ. ಹಾಗಾದರೆ ರಿವಲ್ಯೂಷನ್ ಅಕೌಂಟ್ ಡೆಬಿಟ್ ಟು ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ. ಒಂದು ಸಾರಿ ರಿವಲ್ಯೂಷನ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಬರೀಬೇಕು, ಇನ್ನೊಂದು ಬ್ಯಾಲೆನ್ಸ್ ಶೀಟಲ್ಲಿ ತಂದು ಲಯಬಿಲಿಟಿ ಸೈಡ್ ಬರೀಬೇಕು.
ಆಮೇಲೆ ಕ್ಯಾಶ್ ಇದೆ 45,000 ಎಲ್ಲಿಂದ ತೊಗೊಂಡು ಬಂದಿರೋದು ಆ ಕ್ಯಾಶ್ ಅಕೌಂಟಿಂದ. ಸ್ಟಾಕ್ 15,000 ಇದೆ. ಓಕೆನಾ. ಸ್ಟಾಕ್ ಎಲ್ಲಿದೆ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ. ಏನಾಗಿದೆ ಲೆಸ್ ಆಗಿದೆ ಎಲ್ಲಿದೆ ರಿವಲ್ಯೂಷನ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಇದೆ. ಆ 3,000 ತೊಗೊಂಡು ಬನ್ನಿ ಮೈನಸ್ ಮಾಡಿ. ಇವಾಗ ನ್ಯೂ ಫಿಗರ್ ಎಟ್ಟು 12,000. ಡೆಟರ್ಸ್ ಓಲ್ಡ್ ಬ್ಲ್ಯಾಕ್ ಇರೋದು ಓಲ್ಡ್ ಬ್ಯಾಲೆನ್ಸ್ ಶೀಟ್. ಓಲ್ಡ್ ಬ್ಯಾಲೆನ್ಸ್ ಶೀಟ್ ಎಟ್ಟಿದೆ 20,000. ಪಿ ಡಿ ಡಿ ಕ್ರಿಯೇಟ್ ಆಗಿದೆ. ಪಿ ಡಿ ಡಿ ಅಲ್ಲಿಂದ ತಂದು ಇಲ್ಲಿ ರಿವಲ್ಯೂಷನ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಇದೆ ತಂದು ಮೈನಸ್ ಮಾಡಿ ಎಷ್ಟಾಯಿತು 1,000. 20,000ಅಲ್ಲಿ 1,000 ಮೈನಸ್ ಮಾಡಿದಾಗ 19,000. ಸೊ ಮಷಿನರಿ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ 30,000 ಇದೆ. ಅಡ್ಜಸ್ಟ್ಮೆಂಟಲ್ಲಿ ಪ್ಲಸ್ ಇಲ್ಲ ಇನ್ಕ್ರೀಸ್ ಇಲ್ಲ ಡಿಕ್ರೀಸ್ ಇಲ್ಲ ಹಾಗಿರೋದ್ರಿಂದ ಅದು ಹೇಗಿದೆ ಹಾಗೆ ಬರೀಬೇಕು. ನೆಕ್ಸ್ಟ್ ಬೀಡಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ 60,000 ಇದೆ. ಅದು ಅಪ್ರಿಸಿಯೇಟ್ ಆಗಿದೆ. ಹಾಗಾದರೆ ರಿವಲ್ಯೂಷನ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಇದೆ. ಆ್ಯಡ್ ಮಾಡಿ ಅಪ್ರಿಸಿಯೇಷನ್ 12,000. ಇವಾಗ ಎಷ್ಟಾಯಿತು 72,000. ಇನ್ವೆಸ್ಟ್ಮೆಂಟ್ ಇದೆ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ನೋ ಇನ್ಕ್ರೀಸ್ ನೋ ಡಿಕ್ರೀಸ್ 12,000. ಇವಾಗ ಟೋಟಲ್ ಮಾಡಿ 1,90,000. ಡಿಯರ್ ಸ್ಟೂಡೆಂಟ್ಸ್, now I completely explain in English. Okay, next and we will meet in the next video. From tomorrow onwards I am going to start the new accountancy question bank. Everybody take and print out it. I am going to solve all those questions. Okay, so give your feedback in the comment. ಎಲ್ಲರೂ ನಿಮ್ಮ ಕಮೆಂಟಲ್ಲಿ ನಿಮ್ಗೆ ಯಾವ್ಯಾವ ಕ್ವಶನ್ ಬೇಕಾಗಿದೆ, ಏನು ಕನ್ಫ್ಯೂಷನ್ ಆಗ್ತಾ ಇದೆ, ಅರ್ಥ ಆದರೆ ಲೈಕ್ ಮಾಡಿ, ಆಗದಿದ್ದರೆ ಕೆಳಗಡೆ ಏನು ಡೌಟ್ ಉಳಿದಿದೆ ಅಂತ ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು.